ಸಮಸ್ತ ನಾಡಿನ ಜನತೆಗೆ ನಾನು ನಿಮ್ಮ ಕೆಚ್ಚೆದೆಯ ಕನ್ನಡಿಗ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತಾ ಒಂದು ವಿಭಿನ್ನವಾದಂತ ಹೋಟೆಲ್ನ ನಾನು ಪರಿಚಯ ಮಾಡಿಕೊಡ್ತೀನಿ. ಹೃತ್ಪೂರ್ವಕವಾಗಿ ನಿಮಗೆ ಎಲ್ರಿಗೂ ಸುಸ್ವಾಗತ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ. ಇನ್ನು ನಾವಿದೀವಿ ಮೈಸೂರಿನ ಸಿದ್ಧಾರ್ಥ ಲೇಔಟ್ನಲ್ಲಿ. ಸಿದ್ಧಾರ್ಥ ಲೇಔಟಿನ ಶ್ರೀನಿವಾಸ ತುಗುದೀಪ್ ಸರ್ಕಲ್ ಅಂತಾನೆ ಹೆಸರುವಾಸಿಯಾಗಿರುವಂತ ಕಾಮನ್ ಗೇಟ್ ಬಳಿ ಇದ್ದೀವಿ. ಕಾಮನ್ ಗೇಟ್ ಲೆಫ್ಟ್ ಸೈಡ್ ಬಂದ್ರೆ ಹಾಗೆ ಒಂದ್ 15 ಮೀಟರ್ಸ್ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೇ ಸಿಗುವಂತ ಮಶ್ರೂಮ್ ಬೈಟ್ಸ್ ಅಂತ ಒಂದು ಒಳ್ಳೆ ಚಾಟ್ಸ್ ಅಂಗಡಿ ಇದೆ. ಅದ್ರ ಟೇಸ್ಟ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಸಿದ್ಧಾರ್ಥ ಲೇಔಟ್ ನ 9th ಕ್ರಾಸ್ ಅಲ್ಲಿ ಈ ಹೋಟೆಲ್ ಲೊಕೇಟ್ ಆಗೋದು. ಇದರ ರುಚಿ ಬಗ್ಗೆ ಬರೀ ಮಾತಲ್ಲಿ ವರ್ಣಿಸಕ್ಕಾಗಲ್ಲ ಸ್ನೇಹಿತರೆ. ಈ ಅಂಗಡಿ ವ್ಯಾಪಾರ ಶುರು ಮಾಡೋದು ಮಧ್ಯಾಹ್ನ 1ರಿಂದ ರಾತ್ರಿ 10:30ವರೆಗೂ. ಇಲ್ಲಿ ಒಂದೊಂದು ಐಟಮ್ ಬಗ್ಗೆನೂ ಪರಿಚಯ ಮಾಡ್ಕೊಡ್ಬೇಕಂದ್ರೆ ತುಂಬಾನೇ ಸಮಯ ಹಿಡಿಯುತ್ತೆ. ಏನಕ್ಕೆ ಅಂದ್ರೆ ಅಷ್ಟು ಐಟಮ್ ಮಾಡ್ತಾರೆ ಇವರು. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ. ಹಾಗೆ ಇವ್ರ ಅಂಗಡಿ ಚಿಕ್ಕದಾದ್ರು ಇಲ್ಲಿ 112 ತರ ಐಟಮ್ಸ್ ನ ಮಾಡ್ತಾರೆ. ಒಂದ್ ಐಟಮ್ ನ ಆರ್ಡರ್ ಮಾಡ್ಬೇಕಂದ್ರೆ ಅರ್ಧ ಮುಕ್ಕಾಲ್ ಗಂಟೆ ನೀವು ಮೆನು ಕಾರ್ಡ್ ನ ಓದ್ಬಿಟ್ಟು ಆರ್ಡರ್ ಮಾಡ್ಬೇಕಾಗಿರುತ್ತೆ. ಅಷ್ಟು ಐಟಮ್ ಇವ್ರು ಮಾಡ್ತಾರೆ. ಇಲ್ಲಿ ಮೋಮೋಸು, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ, ಮಶ್ರೂಮ್ ಗೋಬಿ, ಅಯ್ಯೋ ಮಶ್ರೂಮ್ದು ಎಷ್ಟು ವೆರೈಟಿ ಇದೆ ಅಷ್ಟು ಸಿಗುತ್ತೆ ಇಲ್ಲಿ ಸ್ನೇಹಿತರೆ. ಇಲ್ಲಿ ಮಶ್ರೂಮ್ ಒಂದೇ ಅಲ್ಲ, ನೂಡಲ್ಸು, ಫ್ರೈಡ್ ರೈಸು, ಪನ್ನೀರು, ಸಿಜ್ಲರ್ಸು, ಈ ಥರ ತುಂಬ ರೀತಿಯಾದಂಥ ವಿಭಿನ್ನವಾಗಿ ಮಾಡ್ತಾರೆ ಸ್ನೇಹಿತರೆ. ಮೈಸೂರಿನ ಸ್ಥಳೀಯರಿಗೂ ಹಾಗೂ ಮೈಸೂರಿಗೆ ಬರೋ ಪ್ರವಾಸಿಗರಿಗೆ ಒಂದು ವಿಭಿನ್ನವಾದಂಥ ರುಚಿಯನ್ನು ಸವಿಬೇಕಂದ್ರೆ ಮಶ್ರೂಮ್ ಬೈಟ್ಸ್ ಒಂದು ಪರ್ಫೆಕ್ಟ್ ಜಾಗ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇಲ್ಲಿ 112 ರೀತಿಯಲ್ಲಿ ಐಟಮ್ಸ್ ನ ಮಾಡ್ತಾರೆ ಸ್ನೇಹಿತರೆ. ನೀವು ದಿನಕ್ಕೆ ಒಂದೊಂದು ರೀತಿಲಿ ತಿನ್ಕೊಬರ್ಬೋದು. ಯಾವ ಐಟಮು ಬೋರ್ ಆಗುತ್ತೆ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ಐಟಮ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದ್ರ ಬಗ್ಗೆ ಮಾತಲ್ಲಿ ಹೇಳೋದಕ್ಕಿಂತ ನೀವೊಮ್ಮೆ ಮಶ್ರೂಮ್ ಬೈಟ್ಸ್ಗೆ ಭೇಟಿ ಕೊಡಿ ಸ್ನೇಹಿತರೆ. ಇವ್ರು ಮಾಡೋ ಐಟಮ್ಸ್ನ ರುಚಿ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಮಶ್ರೂಮ್ ಚಿಲ್ಲಿನೇ ಆಗಿರ್ಬೋದು, ಪಾಸ್ತಾನೇ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್. ವಿಡಿಯೋ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ. ಇನ್ನೆಲ್ಲರೂ ಆಹಾರ ಪ್ರಿಯರಾಗಿರ್ತಾರೆ. ನೀವೊಮ್ಮೆ ಮಶ್ರೂಮ್ ಬೈಟ್ಸ್ಗೆ ಭೇಟಿ ಕೊಡಿ ಸ್ನೇಹಿತರೆ. ಇದೊಂದೇ ವಿಡಿಯೋದಲ್ಲಿ ಇವ್ರು ಮಾಡೋ ಪದಾರ್ಥಗಳನ್ನ ನಿಮ್ಗೆ ಖಂಡಿತ ತೋರ್ಸಕ್ಕಾಗಲ್ಲ. ಆದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇನ್ನು ಈ ಹೋಟೆಲ್ನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದು ಯೂನಿಕ್ ಫುಡ್ನ ಟೇಸ್ಟ್ ಮಾಡಬೇಕು ಅಂದರೆ
ಮಶ್ರೂಮ್ ಬೈಟ್ಸ್. ನಿಮ್ಗೆ ಈ ಹೋಟೆಲ್ ಅಲ್ಲಿ ಯಾವ ಐಟಮ್ ಇಷ್ಟ ಆಯ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.